ಸೀಡ್ಲೆಸ್ ಮಾವಿನ ಹಣ್ಣು ಬರೋದಲ್ಲ. ನಿಮ್ಮನ್ನ ಮರದಲ್ಲಿ ಬಿಡ್ತಾ ಇದ್ದ? ಬಳ್ಳಿಲಿ ಬಿಡ್ತಿದ್ದು. ನಾನು ಹುಟ್ಟಿರೋದೇ ಡ್ರಾಮಾ ಮಾಡೋಕ್ಕೆ. ಇಷ್ಟ ಬಂದಂಗೆ ಹಾಕಕ್ಕೆ ಇದೇನು ನೀವು ಮಾಡ್ತಿರೋ ಅಡುಗೆನ ನೋಡು. ನಮ್ಗೆ ಅದು ಏನು ಎಷ್ಟು ಹಾಕ್ಬೇಕು ಅಂತ ಕರೆಕ್ಟ್ ಅಂದಾಜು ಇರುತ್ತೆ, ಗೊತ್ತಾಯ್ತು? ಎಷ್ಟು ಸಕ್ಕರೆ ಸ್ವೀಟ್ ಜಾಸ್ತಿ ಬೇಕಾ ಏನು ನಿಮಗೆ ಎಷ್ಟು ಹಾಕ್ಬೇಕು ಅಂತ ಅಂದಾಜು ಇರುತ್ತಲ್ಲ. ಆ್ಯಕ್ಚುಲಿ ಇದು 2 ನಿಮಿಷದ ರೆಸಿಪಿ. ಹೌದೌದು. ಅದು ಬರೀ ಇದ್ರಲ್ಲಿ ರೀಲ್ಸಲ್ಲಿ ಮಾತ್ರ 2 ನಿಮಿಷ. ಮ್ಯಾಂಗೋ ಕಟ್ ಮಾಡೋಕ್ಕೆ ಬೇಕು 10 ನಿಮಿಷ. ನಮ್ಮಮ್ಮ ಫುಲ್ ಗರಂ ಆಗಿದ್ದಾರೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ದಿನದಿಂದ ನಾನು ಮ್ಯಾಂಗೋ ಸ್ಟಿಕ್ಕಿ ರೈಸ್ ಮಾಡಬೇಕು ಅಂತ ನಿಮಗೆ ಲೈವಲ್ಲೆಲ್ಲ ಹೇಳ್ತಿದ್ದೆ. ಅದಕ್ಕೋಸ್ಕರ ಸ್ಟಿಕ್ಕಿ ರೈಸ್ ಕೂಡ ತರಿಸ್ದೆ. ಎಲ್ಲಿಂದ ಹೋಗುತ್ತೋ? ಥೈಲ್ಯಾಂಡಿಂದ. ನಾನು ಹೋಗಿ ತರಲಿಲ್ಲ, ಅಮೆಝಾನವ್ರು ತಂದು ಕೊಟ್ಟರು. ಆಯಿತಾ, ನನಗೆ ತುಂಬ ಆಸೆ ಮ್ಯಾಂಗೋ ಸ್ಟಿಕ್ಕಿ ರೈಸ್ ತಿನ್ನಬೇಕು ಅಂತ. ಅದಕ್ಕೋಸ್ಕರ ಥೈಲ್ಯಾಂಡ್ ಹೋಗಬೇಕು ಅಂತಲೇ ಇರೋದು. ಬಟ್ ಬಡ್ಜೆಟ್ ಇಸ್ ನಾಟ್ ಬಡ್ಜೆಟಿಂಗ್ ಗೈಸ್. ಸೊ ಅಲ್ಲಿಗೆ ಹೋಗಿ ತಿನ್ನೋಷ್ಟು ದುಡ್ಡಿಲ್ದಿರೋದ್ರಿಂದ ನಾವೇ ಯಾಕೆ ಇಲ್ಲಿ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಮಾಡ್ತಾ ಇರೋದು. ಇವಾಗ ಮಾಡೋದೆಲ್ಲ ದೊಡ್ಡ ವಿಷಯ ಅಲ್ಲ. ಇವಾಗ ಮಾಡ್ತಿದ್ಯಲ್ಲ, ಮಾವಿನ ಹಣ್ಣು ಸೀಸನ್ನೇ ಮುಗ್ದೋಯ್ತು ಅಂತ ನೀವು ಅನ್ಕೋಬೋದು. ಬಟ್ ನನಗೂ ಹಿಂಗೆ ಆಗಿದ್ದಿದ್ದು. ಸೀಸನ್ ಮುಗಿದ ಮೇಲೆ ನಾನು ನೋಡಿದ್ದು. ಅವಾಗ ನನಗೆ ಅಯ್ಯೋ ನನಗೆ ಸ್ಟಿಕ್ಕಿ ರೈಸ್ ತಿನ್ನಬೇಕಲ್ಲಪ್ಪ ಅಂತ ಅನ್ಸಾರೆ ಮಾವಿನ ಹಣ್ಣು ಇರಲಿಲ್ಲ. ಸ್ಟಿಕ್ಕಿ ರೈಸ್ ಇಲ್ಲಾಂದರೆ ಮಾಮೂಲಿ ರೈಸಲ್ಲೂ ಮಾಡ್ಬೋದು ಅನಿಸುತ್ತೆ. ನನಗೆ ಒಥೆಂಟಿಕ್ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಥೈಲ್ಯಾಂಡ್ ಸ್ಟಿಕ್ಕಿ ರೈಸ್ನೇ ತರಿಸ್ಕೊಂಡಿದ್ದೀನಿ. ಯಾವ ಥರ ಇದೆ ಅಂತ ಹಾನೆಸ್ಟ್ ರಿವ್ಯೂಸ್. ಆಫ್ಕೋರ್ಸ್ ಯು ನೋ ಮೈ ಫ್ಯಾಮಿಲಿ ಮೆಂಬರ್ಸ್. ಯಾರು ಹೇಳಿಲ್ಲ ಅಂದರೂ ನಮ್ಮ ಅಜ್ಜಿ ಮತ್ತು ನಮ್ಮಪ್ಪ. ಸೊ ನೋಡೋಣ ಯಾವ ಥರ ಹೋಗುತ್ತೆ ಅಂತ. ಹೋಪ್ಫುಲಿ ಚೆನ್ನಾಗಾಗಿದ್ದಿದ್ರೆ ಅವ್ರಿಗೆ ಇಷ್ಟ ಆದರೂ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನನಗೆ ಟ್ರೈ ಮಾಡಬೇಕಿತ್ತು. ಸೊ ಲೆಟ್ಸ್ ಡೂ ಮ್ಯಾಂಗೋ ಸ್ಟಿಕ್ಕಿ ರೈಸ್. ಇವಾಗ ಇದು 1.5 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ತೋರಿಸ್ತೀನಿ ನಾನು ಯಾವ್ಯಾವ ಥರ ಮಾಡೋದು ಅಂತ. ಆ್ಯಸ್ ಯೂಶುವಲ್ ನಮ್ಮನೇಲಿ ತೆಂಗಿನಕಾಯಿ ತುರಿಯೋದಕ್ಕೆ ಯಾರೂ ಇಲ್ಲದೆ ಇರೋದ್ರಿಂದ ನಾವು ತರೋದು ಕ್ರೀಮಿ ಕೊಕೊನಟ್ ಮಿಲ್ಕ್ ಪೌಡರ್ ಅಂತ ಬರುತ್ತೆ. ಸ್ವಲ್ಪ ಲೂಕ್ ವಾರ್ಮ್ ವಾಟರಲ್ಲಿ ಹಾಕಿದ್ರೆ ಸಾಕು. ಓಕೆ, ಎಕ್ಸ್ಪ್ರೆಷನ್ಸ್ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಬಿಕಾಸ್ ಐ ಆಮ್ ಆಲ್ವೇಸ್ ಲೈಕ್ ದ್ಯಾಟ್. ನಿಮಗೆ ಯಾಕೆ ಇಷ್ಟು ಓವರ್ ಆ್ಯಕ್ಟ್ ಮಾಡ್ತಾಳೆ ಅಂತ ಅನ್ನಿಸ್ಬೋದು. ನಾನು ಹುಟ್ಟಿರೋದೇ ಡ್ರಾಮಾ ಮಾಡೋಕ್ಕೆ. ಓಕೆ, ಈ ಥರ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಕೊನಟ್ ಮಿಲ್ಕ್ ರೆಡಿ. ಒಂದು ಮಗ್ನಲ್ಲಿ ನೀರು, ಮತ್ತೊಂದರಲ್ಲಿ ಪೌಡರ್, ಅಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸ್ ಆರಂಭಿಸಿ. ಈ ಮಗ್ಗಿನಿಂದ ಆ ಮಗ್ಗಿಗೆ ಸವಿರಿ ಟೇಸ್ಟಿ ಕೊಕೊನಟ್ ಮಿಲ್ಕ್ ಅಂತ ಹೇಳುಮ್ಮ ನೀನು ಒಂದು ಹಾಡು. ಈ ಮಗ್ಗಿಂದ ಆ ಮಗ್ಗಿಗೆ ಹಾಕಿ ಅಂತೆಲ್ಲ ಹೇಳಿ. ನಿನಗೇನು ಕೆಲಸ ಇಲ್ಲ ಅಂತ ನನಗೇನು ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ? ವೈ ಸೋ ರೂಡ್ ಮಾಮ್, ವೈ ಸೋ ರೂಡ್. ಸೊ ಇವಾಗ ಕೊಕೊನಟ್ ಮಿಲ್ಕ್ ರೆಡಿಯಾಗಿದೆ. ಹಾಲು ಅಲ್ಲ, ಛೇ, ಮೈ ಬ್ರೈನ್ ಇಸ್ ನಾಟ್ ಬ್ರೈನಿಂಗ್, ಬಡ್ಜೆಟ್ ಇಸ್ ನಾಟ್ ಬಡ್ಜೆಟಿಂಗ್ ಅಂತ. ಈ ಕೊಕೊನಟ್ ಮಿಲ್ಕ್ನ ನಾವು ಆ ರೈಸಿಗೆ ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತೆ ಕೊದ ಅಂತ ಕುದಿಸ್ಬೇಕು. ಓಕೆ, ವಿಲ್ ಡೂ ಇಟ್ ನಾವು. ಕೊಕೊನಟ್ ಮಿಲ್ಕ್ ಎಷ್ಟು ಉಪ್ಪು ಹಾಕಿದ್ರಿ? ಅಲ್ಲ, ಹೇಳಿ ಕೇಳಿ ಹಾಕ್ಬೇಕು ತಾನೆ. ಇಷ್ಟ ಬಂದಂಗೆ ಹಾಕಕ್ಕೆ ಇದೇನು ನೀವು ಮಾಡ್ತಿರೋ ಅಡುಗೆನ ನಾನು ಗ್ರೀಷ್ಮಾ ಜಾರ್ಜ್ ಮಾಡೋ ಅಡುಗೆ ಎಲ್ಲ ನೋಡು. ನಮ್ಗೆ ಅದು ಏನು ಎಷ್ಟು ಹಾಕ್ಬೇಕು ಅಂತ ಕರೆಕ್ಟ್ ಅಂದಾಜು ಇರುತ್ತೆ, ಗೊತ್ತಾಯ್ತು? ಎಷ್ಟು ಸಕ್ಕರೆ ಸ್ವೀಟ್ ಜಾಸ್ತಿ ಬೇಕಾ ಏನು ನಿಮಗೆ ಎಷ್ಟು ಹಾಕ್ಬೇಕು ಅಂತ ಅಂದಾಜು ಇರುತ್ತಲ್ಲ. ದೊಡ್ಡ ಡೈಲಾಗೆಲ್ಲ ಬಿಟ್ರು ನಮ್ಮಮ್ಮ. ಓಕೆ, ಇವಾಗ ಕೋಕೋನಟ್ ಸಾಸ್ ಮಾಡೋದಕ್ಕೋಸ್ಕರ ಬಿಸಿನೀರು ಹಾಕ್ತಾಯಿದ್ದೀನಿ. ಬಿಸಿನೀರು ಹಾಕ್ಬಿಟ್ಟು ಇದಕ್ಕೆ ಮತ್ತೆ ನೀರು. ಅಮ್ಮ, ಇದಕ್ಕೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ. ಇದಕ್ಕೆ ನೀರು ಆ್ಯಡ್ ಮಾಡಬೇಕು. ಇವಾಗ ನೀರಲ್ವಾ ಮಗಳೇ? ನೀರಿಗೆ ನೀರು ಆ್ಯಡ್ ಮಾಡು ಅಂದರೆ ಇದೇನು ಹಾಲು ಹಾಕಿಟ್ಟಿದ್ಯಾ? ಹಂಗಲ್ಲಮ್ಮ, ಅದು ಬಿಸಿ ಇದೆ, ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ತಣ್ಣೀರು ಆ್ಯಡ್ ಮಾಡಬೇಕಾ? ಅದು ಕರೆಕ್ಟಾಗಿ ಹೇಳು ಅಮ್ಮ. ನೀರು ಆ್ಯಡ್ ಮಾಡು ಅಂದರೆ ನೀರಿಗೆ ನೀರು ಆ್ಯಡ್ ಮಾಡ್ತಾರೆ ಯಾರಾದರೂ? ನೋಡಿ ಹೆಂಗೆ ಆಡ್ತಾರೆ. ಒಂದು ನೀರಿಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಅಂತ ಅಂದರೆ ಮಮ್ಮ, ನೀರಿಗೆ ನೀರು ಆ್ಯಡ್ ಮಾಡಿದೆ ಇನ್ನೇನು ಪೆಟ್ರೋಲ್ ಆ್ಯಡ್ ಮಾಡೋಕ್ಕಾಗುತ್ತಾ? ನಾನು ಪೆಟ್ರೋಲಲ್ಲ ಹೇಳಿದ್ದು. ಇಷ್ಟು ಫುಲ್ಲು ಉರಿಸ್ತಾ ಇದ್ದೀನಿ. 9 ಗಂಟೆ ರಾತ್ರಿಯಲ್ಲಿ ಸ್ಟಿಕ್ಕಿ ರೈಸ್ ಮಾಡಬೇಕು ಅಂದರೆ ಇನ್ನೇನಾಗುತ್ತೆ? ಇದೆ ಅಂಗಡಿಗೆ ಬಂದು ಸುಸ್ತಾಗಿದ್ದೀನಿ. ಇವಳ್ದೊಂದು ಸ್ಟಿಕ್ಕಿ ರೈಸು, ತಲೆ ರೈಸು,
ಏನಂತ ಅನಿಸ್ತಾ ಇದೆ ಸ್ಟಿಕ್ಕಿ ರೈಸ್ ಮಾಡ್ತಾ ಇರುವಾಗ ನನ್ನ ನಿನಗೆ ಏನು ಬೇರೆ ಕೆಲಸ ಇಲ್ವಲ್ಲ, ಇಲ್ಲಿ ಬಂದಾಗೆಲ್ಲ ಅದು ಮಾಡು ಇದು ಮಾಡು ಅಂತೀಯ, ನೀನೇ ಮಾಡಿ ನಮ್ಗೆ ತಂದು ಕೊಡಬೇಕು. ನನ್ನ ಚಿಕ್ಕ ಕೂಸಲ್ವಾ? ಕೂಸು ಇನ್ನು ಬರೋ ವರ್ಷಕ್ಕೊಂದು ಕೂಸು ಆಗುತ್ತೆ. ಯಪ್ಪ, ಏನೋ ಮದುವೆ ಮಾಡಿಸೋ ಪ್ಲ್ಯಾನ್ ಎಲ್ಲ ಕಾಣಿಸ್ತಾ ಇದೆ. ಇಲ್ಲ, ಇನ್ನೇನು ಚಿಕ್ಕ ಮಗುನಾ, ಮದುವೆ ಪ್ರಾಯ ನಾನು ಮದುವೆ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸರಿ. ಓಕೆ ಗೈಸ್, ಇವಾಗ ಮತ್ತೆ ಕೋಕೋನಟ್ ಸಾಸ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ನೀರಿಗೆ ನೀರು ಆ್ಯಡ್ ಮಾಡಾದ್ಮೇಲೆ ಮತ್ತೆ ಆ ಕೋಕೋನಟ್ ಮಿಲ್ಕ್ ಪೌಡರ್ ಆ್ಯಡ್ ಮಾಡಬೇಕು. ಅದಾದಮೇಲೆ ಕಾರ್ನ್ ಸ್ಟಾರ್ಚ್ ಹಾಕ್ಬಿಟ್ಟು ಸ್ವಲ್ಪ ತಿಕ್ಕನ್ ಮಾಡ್ಕೊಳ್ಳಿ ಅಷ್ಟೇ. ಶುಗರು ಸಾಲ್ಟ್ ತೋರಿಸ್ತೀನಿ ಹೇಗೆ ಅಂತ. ಇದು ಇವಾಗ ರೈಸ್ ಹಿಂಗಾಗಿದೆ. ಯಪ್ಪ, ಏನಿದು ಗಂಜಿ ಥರ ಆಗೋಗಿದೆ. ಇವಾಗ ಕೋಕೋನಟ್ ಮಿಲ್ಕ್ನ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀವಿ. ಇದಕ್ಕೆ ಶುಗರ್ ಆ್ಯಡ್ ಮಾಡಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ತಿಕ್ಕನ್ ಮಾಡೋದಕ್ಕೆ ಇದರ್ ಕಾರ್ನ್ಫ್ಲೋರ್ ಹಾಕ್ಬೋದು. ಕಾರ್ನ್ಫ್ಲೋರ್ ಇಲ್ಲಾಂದರೆ ನಮ್ಮಮ್ಮಂದೊಂದು ಸೂಪರ್ ಬ್ರಿಲಿಯಂಟ್ ಐಡಿಯಾ ಹೇಳಿದ್ದಾರೆ. ಏನದು? ಮೈದಾ ಆಗ್ತಾಯಿದೆ. ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಮೈದಾ. ಸಾಸ್ ರೆಡಿ ಆಗುತ್ತೆ ಅಷ್ಟೇ. ಮ್ಯಾಂಗೋ ಸ್ಟಿಕ್ಕಿ ರೈಸ್. ಅಲ್ಲಿ ರೈಸ್ ಆಗ್ತಾಯಿದೆ, ಇಲ್ಲಿ ಸಾಸ್ ಆಗ್ತಾಯಿದೆ. ಆ್ಯಕ್ಚುಲಿ ಇದು 2 ನಿಮಿಷದ ರೆಸಿಪಿ. ಹೌದೌದು. ಅದು ಬರೀ ಇದ್ರಲ್ಲಿ ರೀಲ್ಸಲ್ಲಿ ಮಾತ್ರ 2 ನಿಮಿಷ. ಮ್ಯಾಂಗೋ ಕಟ್ ಮಾಡೋಕ್ಕೆ ಬೇಕು 10 ನಿಮಿಷ. ನಮ್ಮಮ್ಮ ಫುಲ್ ಗರಂ ಆಗಿದ್ದಾರೆ. ಯಾಕೆ ನಿನಗೆ ನಾನು ಬಂದಿದ್ದು ಇಷ್ಟ ಆಗಿಲ್ವಾ? ಎಷ್ಟು ಕೆಲಸ ಕೊಡ್ತಿದ್ಯಾ, ಇದೆಲ್ಲ ತಿನ್ನೋ ಅವಶ್ಯಕತೆ ಏನಿದೆ? ಮಮ್ಮ, ನಾವು ಕೆಲಸ ಮಾಡೋದೇ 3 ಹೊತ್ತು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, 3 ಹೊತ್ತು ಊಟಕ್ಕಾಗಿ. ಅದಕ್ಕೆ ಅದು 3ಕ್ಕೇನೆ ಮಲ್ಗಕ್ಕೊಂದು ಚಾವಿ ಅಲ್ಲ, ಏನು ಹೇಳೋದು? ಚಾಪೆ ಅಲ್ಲಮ್ಮ, ಇದು RCCಗೆ ಏನು ಹೇಳ್ತೀರಾ? ಛಾವಣಿ. ತಿನ್ನೋದಕ್ಕೆ ಒಂದು ಸ್ವಲ್ಪ ಮ್ಯಾಂಗೋ ಸ್ಟಿಕ್ಕಿ ರೈಸ್, ಆಮೇಲೆ ಹಾಕೊಳ್ಳೋದಕ್ಕೆ ಒಂದು ಚಿಕ್ಕ ಬಟ್ಟೆ ಆದರೂ ಆಗುತ್ತೆ. ಸೊ ಇಷ್ಟಕ್ಕೆ ನಾವು ಮಾಡೋದು. ಹಂಗಿರುವಾಗ ಯಾಕೆ ಇಷ್ಟೆಲ್ಲ ಕಷ್ಟಪಡ್ತೀವಿ? ನಾನು ಆ್ಯಕ್ಚುಲಿ ಥೈಲ್ಯಾಂಡಿಗೆ ಹೋಗೋಕ್ಕಿರೋದು ಇದು ತಿನ್ನೋದಕ್ಕೆ. ನೀವು ಇಲ್ಲಿ ಮಾಡ್ಕೊಡ್ತಾ ಇರೋದಕ್ಕೆ ನಾನು ಥೈಲ್ಯಾಂಡಿಗೆ ಹೋಗ್ತಿಲ್ಲ. ಇಲ್ಲ, ನಾನು ಥೈಲ್ಯಾಂಡಲ್ಲೇ ಸಿಗೋದ ಇದು? ಯಾಕೆ ಬೇರೆ ಯಾವ ಊರಲ್ಲಿ? ಇಲ್ಲ, ಎಲ್ಲೂ ಇಲ್ಲ, ಥೈಲ್ಯಾಂಡಲ್ಲಿ ಮಾತ್ರ ಸಿಗೋದು. ನಾನು ಹೋಗ್ಲಾ ಥೈಲ್ಯಾಂಡ್ಗೆ? ಬೇಡ, ಸದ್ಯಕ್ಕೆ ಇಲ್ಲೇ ಮಾಡ್ತಾ ಇದ್ದೀನಲ್ಲ. ನಮ್ಮಮ್ಮ ಥೈಲ್ಯಾಂಡಿಗೆ ಹೋಗ್ಲಿ, ನನ್ನ ತಮಿಳ್ನಾಡಿಗೂ ನಮ್ಮಮ್ಮ ಕಳಿಸಲ್ಲ. ಏನಾದರೂ ಒಂದಲ್ಲ ಒಂದಿನ ಮೆಟ್ಟಿ ನಿಂತು ಗುರಿ ಮುಟ್ಟುವ ತನಕ ಛಲ ಬಿಡದಿರೋ ಅಂದ್ಬಿಟ್ಟು ಥೈಲ್ಯಾಂಡಿಗೆ ತರ್ತೀನಿ. ಅದೇ ಹೇಳ್ದಂಗೆ ಬಡ್ಜೆಟ್ ಇಸ್ ನಾಟ್ ಬಡ್ಜೆಟಿಂಗ್. ಅಲ್ಲಮ್ಮ, ನನಗೆ ಆಲ್ರೆಡಿ ಪಾಸ್ಪೋರ್ಟ್ ಇದೆಯಲ್ವಾ? ಯಾವ ಖುಷಿಗೆ? ಇನ್ನೂ ಸ್ವಲ್ಪ ಆಗಲಿ. ಇಲ್ಲಿ ನೋಡಿಲಿ, ಯಾವ ಖುಷಿಗೆ ನೀವು ನನಗೆ ಪಾಸ್ಪೋರ್ಟ್ ಮಾಡಿಸಿದ್ದು? ಸುಮ್ಮನೆ ಅದು ಫೋಟೋ ಇರಲಿ, ಚೆನ್ನಾಗಿರಲಿ ಅಂತ. ಎಸ್, ಹೌದು. ಮದುವೆ ಆಗಿ ಹೋಗ್ಬೇಕಾದ್ರೆ ಬಂದು ಬುಡಕ್ಕೆ ಬರ್ತಾರೆ ಗೈಸ್. ಓಕೆ, ನೋಡೋಣ ಯಾವ ಥರ ಬರುತ್ತೆ. ಸೋ ಎಕ್ಸೈಟೆಡ್. ಈ ಕನ್ಸಿಸ್ಟೆನ್ಸಿಗೆ ಆಗಬೇಕು. ಇವಾಗ ಲೇಯರಿಂಗ್ ಮಾಡೋಣ. ನನ್ನ ಹತ್ರ ಆ ಥರ ಕಪ್ಪಿಲ್ಲದೆ ಇರೋದ್ರಿಂದ ಲೇಯರಿಂಗ್ಗೆ ನಮ್ಮಪ್ಪ ನೀರು ಕುಡಿಯೋ ಗ್ಲಾಸ್ ತಗೊಂಡಿದ್ದೀನಿ. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿಂದ ತಗೋಬೇಕು. ಗೈಸ್, ನೀವು ಈ ಪಾತ್ರೆ ನೋಡ್ತಾ ಇದ್ದರೆ, ನಂಗೆ ಚಿಕ್ಕದ್ರಿಂದನೂ ಒಂದು ಸ್ವಲ್ಪ ಕ್ರೇಜಿ ಪಾತ್ರೆಗಳಲ್ಲಿ ತಿಂದ ಅಭ್ಯಾಸ. ಸೊ ಇದು ನನ್ನ ಪ್ಲೇಟ್ ಆಯಿತಾ? ಇಷ್ಟು ಎಮ್ಮೆ ಥರ ಬೆಳೆದಿದ್ದೆ, ಈ ಥರ ಪ್ಲೇಟಲ್ಲಿ ಊಟ ಮಾಡ್ತೀಯ ಅಂದರೆ ಹೌದು, ನನಗೆ ಇಷ್ಟ ಬಂದಿದ್ದ ಪ್ಲೇಟಲ್ಲಿ ನಾನು ಊಟ ಮಾಡ್ತೀನಿ. ನನ್ನ ಹತ್ರ ಇನ್ನೊಂದು ಪ್ಲೇಟ್ ಇತ್ತು, ಅದರಲ್ಲಿ ನಾಯಿಗಳು ನೆನಪಿದೆ ನನಗೆ. ಎಲ್ಲೋ ಕಲರ್ ಒಂದು ನಾಯಿ, ಹಿಂಗೆ ನಿಂತಿರೋ ಒಂದು ನಾಯಿ, ಹಿಂಗೆ ಒಂದು ನಾಯಿ ನಿಂತಿದ್ದು. ಆ ಪ್ಲೇಟಲ್ಲೇ ನಾನು ಯಾವಾಗಲೂ ಊಟ ಮಾಡ್ತಿದ್ದಿದ್ದು. ಆ ಪ್ಲೇಟ್ ಒಡೆದೋಗಾದ್ಮೇಲೆ ಇನ್ನೊಂದು ಪ್ಲೇಟ್ ಇತ್ತು. ಇವಾಗ ಇದು ನನ್ನ ಕಾರ್ ಪ್ಲೇಟ್. ಓಕೆ, ಇದರಲ್ಲೇ ನಾವು ಇವಾಗ ಸರ್ವ್ ಮಾಡೋಣ. ಲೇಯರಿಂಗ್ ಮಾಡಬೇಕು. ಫಸ್ಟ್ ಲೇಯರ್ ಬಂದುಬಿಟ್ಟು ಸ್ಟಿಕ್ಕಿ ರೈಸ್, ಇನ್ನು ನೆಕ್ಸ್ಟ್ ಲೇಯರ್ ಬಂದುಬಿಟ್ಟು ಮ್ಯಾಂಗೋಸ್ ಹಾಕಬೇಕು. ಮತ್ತು ಸ್ಟಿಕ್ಕಿ ರೈಸ್, ಮತ್ತು ಮ್ಯಾಂಗೋ, ಸ್ಟಿಕ್ಕಿ ರೈಸ್, ಮ್ಯಾಂಗೋ, ಆ ಥರ. ಕಾರ್ ಪ್ಲೇಟಲ್ಲಿ ಲ್ಯಾಂಡ್ ಆದರೆ ಸಾಕಿತ್ತು ಚೆನ್ನಾಗಿ. ಓಕೆ, ಇವಾಗ ಇದನ್ನು ಇಲ್ಲಿ ಡಂಪ್ ಮಾಡಬೇಕು. ಇದು ನೀವೇ ಮಾಡಿಮ್ಮ, ನಾನು ಮಾಡಿದ್ರೆ ನಿಮ್ಮ ಬಾಯಲ್ಲಿರೋದು ಕೇಳಿಸ್ಕೊತೀನಿ, ಸಬ್ಸ್ಕ್ರೈಬರ್ಸ್ ಬಾಯಲ್ಲಿರೋದು. ಓಹ್ ಚಿಲ್ಲಿ, ಚಿತ್ರಾನ್ನ, ಬೂಂದಿ, ಮೊಸರನ್ನ. ಫ್ಲಾಪ್ ಗೈಸ್, ಫ್ಲಾಪ್ ಶೂ ಬರ್ತಿಲ್ಲ. ನಿರ್ಣಾಯಕವಾದ ಘಟ್ಟದಲ್ಲಿದೆ ನಮ್ಮ ಸ್ಟಿಕ್ಕಿ ರೈಸ್. ಹೋಮ್ ಗ್ರೀನ್ ಬಟ್ ಸ್ವಾಹ. ಎತ್ತಿ ನೋಡೋಣ. ಶೋ ಹಿಂಗೆಲ್ಲ ಮಾಡಬೇಡಿ ಗೈಸ್. ಸುಮ್ಮನೆ ಬಾಯಿ ಮುಚ್ಕೊಂಡು ಹೆಂಗೆ ತಿನ್ಬೋದು ಹಂಗೆ ತಿನ್ನಿ. ಹೀಗೆಲ್ಲ ಶೋಕಿ ಮಾಡೋಕ್ಕೆ ಹೋಗ್ಬೇಡಿ. ಹೋಮ್ ಗ್ರೀನ್ ಬಟ್ ಯಾವ ಸ್ವಾಹ ಮಾಡಿದ್ರು ಬೀಳ್ತಾ ಇಲ್ಲ. ಸೊ ಗೈಸ್, ಅದು ಫ್ಲಾಪ್ ಆಗಿರೋದ್ರಿಂದ ನಾವು ಈ ಥರ ಸುಮ್ಮನೆ ಹಾಕ್ಕೊಂಡಿದ್ದೀವಿ. ಇದು ಕೋಕೋನಟ್ ಸಾಸ್, ಅದು ಮ್ಯಾಂಗೋ ಸೈಡ್ಸ್ಗೆ. ನಾವು ಇವಾಗ ಕಾರಲ್ಲಿ ಹೋಗ್ಬಿಟ್ಟು
ಅಂದ್ಕೊಂಡು ಹೋಗ್ಬಿಟ್ಟು ಮ್ಯಾಂಗೋ ಸ್ಟಿಕ್ಕಿ ರೈಸ್ ತಿಂದ್ಬಿಟ್ಟು ರಿವ್ಯೂ ಕೊಡ್ತೀನಿ. ಇವಾಗ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ಇದು ಕೋಕೋನಟ್ ಸಾಸ್, ಇದೇನು ಇಲ್ಲಿಗೆ ಹಾಕಬೇಕು. ಇಲ್ಲಿಂದ ಚೂರು ಮ್ಯಾಂಗೋ ತೊಗೊಂಡು, ಆಹಾ ಬಾಯಿಂದ ನೀರು ಬರ್ತಿದೆ ನನಗೆ. ಸಕ್ಕತ್ತಾಗಿದೆ. ಆದರೆ ಉಪ್ಪು ಸ್ವಲ್ಪ ಜಾಸ್ತಿ ಆಯಿತು ಯಾವುದಕ್ಕೂ. ತುಂಬ ಚೆನ್ನಾಗಿದೆ. ಇವಾಗ ಗೊತ್ತಾಗ್ತಿದೆ ಜನ ಯಾಕೆ ಸ್ಟಿಕ್ಕಿ ರೈಸ್ ಅಂತ ಸಾಯ್ತಾಯಿದ್ರು ಅಂತ. ಜೀವನದಲ್ಲಿ ಒಂದು ಸತಿಯಾರು ಮಾಡ್ತೀನಿ ನೋಡಿ ಗೈಸ್. ನಂಗೆ ಗೊತ್ತಿಲ್ಲ, ನಿಮ್ಮ ಟೇಸ್ಟ್ ಬೇರೆ ಇರ್ಬೋದು. ನಮ್ಮಪ್ಪ ಮತ್ತೆ ಇದು ಮೊಸರನ್ನಕ್ಕೆ ಮ್ಯಾಂಗೋ ಹಾಕಿದ್ದು ಅಂತ ಹೇಳಿದ್ರು ಹೇಳ್ಬೋದು. ಅಲ್ಲೇಂಡ ಎಂದದು ಏನು ಅಂತ ಗೊತ್ತಿಲ್ವಾ? ಚೆನ್ನಾಗಿದ್ಯಾ? ಚೆನ್ನಾಗುಂಟಾ? ಇನ್ನೂ ಸ್ವಲ್ಪ ಕೊಡ್ಲಾ? ಯಾಕೆ ಬೇಡ ಅನ್ನೋದು ನೀವು ಪ್ರತಿ ಸತಿ? ಇನ್ನೂ ಸ್ವಲ್ಪ ಕೊಡ್ಲಾ ಅಂತಂದರೆ ಬೇಡ ಅಂತ ಯಾಕಂತೀರಾ? ಓಕೆ, ನಮ್ಮ ಅಜ್ಜಿ ತಿಂತಿದ್ದಾರೆ ಸಕ್ಸಸ್ಫುಲಿ. ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಚೆನ್ನಾಗಿ ಬಂದುಂಟು. ಚೆನ್ನಾಗಿ ಉಂಟು ತಾನೇ? ನಂಗೆ ತುಂಬ ಇಷ್ಟ ಆಯಿತು. ಸಖತ್ತಾಗಿ ಬಂದುಂಟು. ಚೆನ್ನಾಗಿದೆ. ಉಪ್ಪು ಸ್ವಲ್ಪ ಜಾಸ್ತಿ ಆಯಿತು. ನಮಗೆ ಗೊತ್ತಿಲ್ವಾ ಯಾವಾಗಿಂದ ಅಡುಗೆ ಮಾಡ್ತಿದ್ದೀವಿ ಅಂತ ಹಾಕ್ಬಿಟ್ಟು ಹಾಕಿರೋ ಉಪ್ಪುಗೆ. ಅದಕ್ಕಲ್ಲವಾ ಸಾಸಿಗೆ ಹೆಂಗೆ ಉಪ್ಪಾಗೋದು? ಸಾಸಿಗೆ ನೀನು ಉಪ್ಪು ಹಾಕು ಅಂದೆಲ್ಲ. ಯಪ್ಪ ನೋಡು ಸಾಸ್, ಬರೀ ಸಾಸ್ ತಿಂದು ನೋಡು. ಅಮ್ಮಂದ್ರೆ ಇಷ್ಟು ಗೈ. ಅಲ್ಲ, ಬರೀ ಸಾಸ್ ತಿಂದು ನೋಡು ಕಂದ. ಆಯ್ತಪ್ಪ, ಬರೀ ಸಾಸ್ ತಿನ್ನಾಡ್ತೀರ ನೋಡು, ಆಗ ಗೊತ್ತಾಯ್ತದೆ ಉಪ್ಪು ಯಾವುದಕ್ಕೆ ಅಂತ. ಮತ್ತೆ ನಾನು ಉಪ್ಪು ಹಾಕೋಣ? ನೀನೇ ತಾನೇ ಹೇಳಿದ್ದು. ನಾನು ಹೇಳಿಲ್ಲ. ಸಕ್ಕತ್ತಾಗಿದೆ, ಟ್ರೈ ಮಾಡಿ. ಹೆಂಗಿದೆ? ಚೆನ್ನಾಗಿದೆ. ಅದೇನದಷ್ಟು ಯೋಚನೆ ಮಾಡಿ ಹೇಳುವಂಥದ್ದು ಏನಿದೆ? ಚೆನ್ನಾಗಿದೆ. ನಾವು ಚಿಕ್ಕದ್ರಲ್ಲಿ ನಮ್ಮ ಅಮ್ಮ ಇದೆ ಸೇವ್ ಮಾಡ್ಕೊಡ್ತೀವಿ. ಇದು ಮ್ಯಾಂಗೋ ಸ್ಟಿಕ್ಕಿ ರೈಸ್ ಇಲ್ಲ, ಇದು ಆ್ಯಕ್ಚುಲಿ ಅನ್ನದ ಗಂಜಿಗೆ ಮಾವಿನ ಹಣ್ಣು ಕುಯ್ದು ಹಾಕಿರೋದು. ಇದು ಥೈಲ್ಯಾಂಡ್ ಡಿಶ್. ನೀನನ್ನ ಇಂಡಿಯಾದವ್ರು ತಿನ್ಬೋದಾ ಇದು? ಇಂಡಿಯಾದವ್ರು ತಿನ್ಬೋದು. ನೀನನ್ನ ಥೈಲ್ಯಾಂಡ್ ಹೋಗೋಕೆ ಬಿಡ್ತಿಲ್ಲ ಅಲ್ಲ? ಹೌದೌದು, ಅದಕ್ಕೆ ನಾನೇ ಮಾಡಿದ್ದು. ಒಳ್ಳೆ ಕೆಲಸ. ಅಲ್ಲಿಗೆ ಹೋಗಿ ತಿನ್ಬೇಕು, ಇಲ್ಲೇ ತಿನ್ಬೋದಲ್ಲ ಇದು? ಅದಕ್ಕೆ ನಾ ಮಾಡಿದ್ದು. ಇದು ರೈಸ್ ಅಲ್ಲ, ಥೈಲ್ಯಾಂಡ್ದು. ಹೌದಾ? ಹಾಂ, ಓಹೋ, ಸ್ಟಿಕ್ಕಿ ರೈಸ್ ಅಂತ. ಚೆನ್ನಾಗಿದೆ. ಬರೀ ಮಾವಿನ ಹಣ್ಣು ತಿನ್ನೋದಲ್ಲ, ರೈಸು ತಿನ್ನಬೇಕು. ಬರೀ ಮಾವಿನ ಹಣ್ಣು ತಿನ್ನಕ್ಕೆ ನೀನೇನು? ನೀವು ಚಿಕ್ಕದ್ರಲ್ಲಿ ಊಟ ಆಯ್ತಲ್ಲ ಈಗ ನನಗೆ. ಅಲ್ಲ, ಚಿಕ್ಕದ್ರಲ್ಲಿ ಇದೆಲ್ಲ ತಿಂದಿದ್ದೀರಾ ನೀವು? ತುಂಬ. ಹಾಂ, ಇದು ಆ್ಯಕ್ಚುಲಿ ಅಂಬ್ಲಿ ಗಂಜಿಗೆ ಮಾವಿನ ಹಣ್ಣು ಕುಯ್ದು ತಿನ್ನಿಸ್ದಂಗಾಯ್ತು ಮಕ್ಕಳಿಗೆ. ಅಂಬ್ಲಿ ಗಂಜಿಗೆ ಮಾವಿನ ಹಣ್ಣು ಕುಯ್ದು ತಿನ್ಸೋದು. ಅದು ನೀವೇನು ಹೇಳೋದಕ್ಕೆ? ಮ್ಯಾಂಗೋ ಸ್ಟಿಕ್ಕಿ ರೈಸ್ ಹೇಳಕ್ ಬಂದಿತ್ತಿಲ್ಲ, ನಾವು ಹಂಗೆ ತಿಂತಿದ್ದೆ. ತಿಂದಿದ್ಯಾ ನೀನು ಮುಂಚೆ? ಇದನ್ನ ಏನು ಡವ್ ಹೊಡಿತ್ಯಾ ಈ ವಯಸ್ಸಲ್ಲೇ ಈ ಥರ ಡವ್? ಇಡೀ ಮಾವಿನ ಹಣ್ಣು ಹಾಕ್ತಿದ್ವಿ, ಹಿಂಗೆ ಕುಯ್ದು ಹಾಕ್ತಿತ್ತಿಲ್ಲ. ಹಂಗೆ ಚಿಕ್ಕ ಮಾವಿನ ಹಣ್ಣು ಬರ್ಸೋಲ್ಲ, ಸಖತ್ತಾಗಿರೋದು. ಸೀಡ್ಲೆಸ್ ಮಾವಿನ ಹಣ್ಣು ಬರೋದಲ್ಲ. ನಿಮ್ಮನ್ನ ಮರದಲ್ಲಿ ಬಿಡ್ತಾ? ಬಳ್ಳಿಲಿ ಬಿಡ್ತಿದ್ದು ಸೀಡ್ಲೆಸ್ ಮಾವಿನ ಹಣ್ಣು. ನೀನು ನಿಜ ಹೇಳಲ್ಲ, ನನ್ನ ಬಂದು ನೀನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಿದ್ರೆ ಇಷ್ಟೊತ್ತಿಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿರೋದು. ಹೌದಾ? ಓಕೆ, ಥ್ಯಾಂಕ್ ಯು. ಆದ್ರೂ ಒಂದು ಮಾತು ಥ್ಯಾಂಕ್ ಯು ಅಂತ ಹೇಳ್ಬೋದಿತ್ತು. ಓಕೆ ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದ್ಬಿಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಗಳಿಗೆ. ಓಕೆ.